ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಆಶಿಸ್ತಾ ಈ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾನೊಂದು 4 ಸ್ಯಾರೀಸ್ ತೋರಿಸ್ತಿದ್ದೀನಿ ನೋಡಿ. ಇದು ಲೈಟ್ ಕ್ರೀಮ್ ಆ್ಯಂಡ್ ಗೋಲ್ಡ್ ಕಲರ್ ಮಿಕ್ಸ್ ಆಗಿರುವಂಥ ಸ್ಯಾರಿ. ಪಲ್ಲುಗೆ ಕುಚ್ಚು ರೀತಿ ಬಂದಿದೆ ಸ್ಟೈಲಿಶ್ ಆಗಿ. ಮತ್ತು ಇದು ನೋಡಿ ಡಾರ್ಕ್ ಕಲರು, ಚೆನ್ನಾಗಿದೆ ಇದು ಕಲರು ಕಾಂಬಿನೇಷನ್ನು. ಈ ಸ್ಯಾರಿಗೆ ಕಾಪರ್ ಕಲರ್ ಜರಿ ಬಾರ್ಡರ್ ಬಂದಿದೆ. ಬಾರ್ಡರ್ ತುಂಬ ಹೈಲೈಟ್ ಆಗಿದೆ, ಚೆನ್ನಾಗಿ ಕಾಣ್ತಿದೆ ಈ ಬಾರ್ಡರು. ಇನ್ನು ಇದು ಸಿಂಪಲ್ ಸ್ಯಾರಿ, ಡೈಲಿ ವೇರ್ ಸ್ಯಾರಿ. ಈ ಸ್ಯಾರಿಗೆ ಪಲ್ಲುಗೆ ಸ್ಟೈಲಿಶ್ ಆಗಿ ನೋಡಿ ಈ ರೀತಿ ಕುಚ್ಚು ಬಂದಿದೆ. ಲೆಂತಿಯಾಗಿ ಕಟ್ಟಿರುವಂಥ ಕುಚ್ಚು ಸಿಲ್ಕ್ ಥ್ರೆಡ್ಡಲ್ಲಿ. ಇದು ರೆಡಿಮೇಡ್ ಕುಚ್ಚು, ಸ್ಯಾರಿಯಲ್ಲೇ ಬಂದಿದೆ. ಇದು ಲೈಟ್ ವೆಯ್ಟ್ ಇದೆ, ಚೆನ್ನಾಗಿದೆ ಡೈಲಿ ವೇರ್ಗೆ. ಮತ್ತು ಇನ್ನೊಂದು ಸ್ಯಾರಿ ತೋರಿಸ್ತಿದ್ದೀನಿ ನೋಡಿ. ಡಾರ್ಕ್ ಗ್ರೀನು ಆ್ಯಂಡ್ ಲೈಟ್ ಪ್ಯಾರೆಟ್ ಗ್ರೀನು, ಮೆಹಂದಿ ಗ್ರೀನ್ ಥರ ಇರುವಂಥ ಸ್ಯಾರಿ ಇದು. ಇದಕ್ಕೂ ಪಲ್ಲುಗೆ ಚಿಕ್ಕದಾಗಿ ಲೆಂತಿಯಾಗಿ ಕುಚ್ಚು ಬಂದಿದೆ. ಇದು 4 ಸ್ಯಾರೀಸು ಒಂದೇ ಕಸ್ಟಮರ್ದು. ಈ ಸ್ಯಾರಿಗಳಲ್ಲಿ ನಾನು ಸಪ್ರೇಟಾಗಿ ಬ್ಲೌಸ್ ಪೀಸನ್ನು ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಈ 4 ಬ್ಲೌಸಸ್ಸು ಲೈನಿಂಗನ್ನು ಮಾರ್ಕ್ ಮಾಡಿ ಕಟ್ ಮಾಡಿ ತೋರಿಸ್ತಿದ್ದೀನಿ. ಈ 4 ಬ್ಲೌಸಸ್ಗೆ 1 ಮೀಟ್ರ್ ಲೈನಿಂಗನ್ನು ತಗೊಂಡಿದ್ದೀನಿ. ಇವರು ಅಳತೆ ಬ್ಲೌಸ್ಗೆ ಹ್ಯಾಂಡ್ ವರ್ಕ್ ಮಾಡಿರುವಂಥ ಬ್ಲೌಸ್ ಕೊಟ್ಟಿದ್ದಾರೆ. ಈ ಬ್ಲೌಸಲ್ಲಿ ಹ್ಯಾಂಗಿಂಗು ಮತ್ತು ನೋಡಿ ನೆಕ್ ಡಿಸೈನ್ ಎಲ್ಲ ತೋರಿಸ್ತಿದ್ದೀನಿ. ಚೆನ್ನಾಗಿದೆ ಇದು ಹ್ಯಾಂಡ್ ವರ್ಕು. ಸ್ಲೀವ್ಸ್ಗೂ ಅಷ್ಟೇ ಬಾರ್ಡರ್ ಬಂದಿದೆ. ಕಟ್ ವರ್ಕ್ ರೀತಿ ಸ್ಯಾಲೋ ಸ್ಟಿಚ್ ಬಂದಿರೋ ಥರ ಇದೆ ಇದು ಡಿಸೈನು. ಈ ಬ್ಲೌಸ್ ಅಳತೆಗೆ ನಾನು ಈ ಲೈನಿಂಗನ್ನು ಕಟ್ ಮಾಡ್ತಿದ್ದೀನಿ. 4 ಬ್ಲೌಸಸ್ಸು 4 ಪೀಸನ್ನು ಒಂದೇ ಸಲ ಹಾಕ್ಕೊಂಡಿದ್ದೀನಿ ಲೈನಿಂಗು. ಒಂದೇ ಅಳತೆ ಕಟ್ ಮಾಡ್ತಿರೋದ್ರಿಂದ 4 ಬ್ಲೌಸು ಒಂದೇ ರೀತಿ ರೌಂಡ್ ನೆಕ್ಗೆ ಕಟ್ ಮಾಡ್ತಿರೋದ್ರಿಂದ ಒಂದೇ ಸಲ ಹಾಕ್ಕೊಂಡಿದ್ದೀನಿ. ಫಸ್ಟ್ಗೆ ಲೈನಿಂಗ್ ಈಕ್ವಲ್ ಇರೋದಕ್ಕೋಸ್ಕರ ಒಂದು ಲೈನ್ ಹಾಕ್ಕೊಂಡು ಮತ್ತು ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಬಾಟಮಲ್ಲಿ ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ. ಫೋಲ್ಡಿಂಗ್ ನನ್ನ ಕಡೆ ಇದೆ, ಓಪನ್ ಸೈಡು ನನಗೆ ಆಪೋಸಿಟ್ ಸೈಡ್ ಇದೆ. ಫಸ್ಟು ಬ್ಯಾಕನ್ನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಸೊಂಟದ ಸುತ್ತಳತೆ ಅಳತೆ ಬ್ಲೌಸ್ ಪ್ರಕಾರನೇ ತಗೊಳ್ತಿದ್ದೀನಿ. ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡು ಅರ್ಧ ಇಂಚ್ ಎಕ್ಸ್ಟ್ರಾ ಡಾಟ್ಸ್ಗೋಸ್ಕರ ಒಂದು ಮಾರ್ಕು, ಹಾಗೆ 2 ಇಂಚ್ ಕ್ಲಾತ್ಗೋಸ್ಕರ ಒಂದು ಮಾರ್ಕು. ಈಗ ಹಾಮ್ ಡೌನ್ಗೂ ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಸೈಡ್ಸ್ ಮಾರ್ಕು ತುಂಬ ಕಡಿಮೆ ಇದೆ ಅನ್ನಿಸ್ತಿದೆ. ಶೋಲ್ಡರು ಹಾಮ್ ಶೇಪ್ ಮಾಡುವಾಗ ನೋಡೋಣ ಅದು. ಈಗ ಅಳತೆ ಬ್ಲೌಸಲ್ಲಿ ಎಷ್ಟಿದ್ರೆ ಅಷ್ಟಕ್ಕೆ ಮಾರ್ಕ್ ಮಾಡಿದ್ದೀನಿ. ನೆಕ್ಸ್ಟು ಬ್ಲೌಸ್ ಲೆಂತನ್ನು ತಗೊಳ್ತಿದ್ದೀನಿ. ಲೆಂತು ಟೈಟಾಗಿ ಎಳೆದಿಟ್ಕೊಂಡು ಬ್ಯಾಕ್ ಸೈಡು ಅಳತೆ ಮಾಡ್ಕೊಳ್ತಿದ್ದೀನಿ. 14 ಆ್ಯಂಡ್ ಹಾಫ್ಗಿಂತ ಸ್ವಲ್ಪ ಕಡಿಮೆ ಬಂದಿದೆ. 14.25 ಇಂಚ್ ಬಂದಿದೆ. 14.25 ಇಂಚನ್ನು ಹಾಗೆ ತಗೊಳ್ತಿದ್ದೀನಿ ಬ್ಲೌಸು ಬ್ಯಾಕ್ ಸೈಡು ಲೆಂತ್ಗೋಸ್ಕರ. ಮತ್ತು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ. ಮಾಡಿಕೊಂಡು ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ಸ್ಟ್ರೈಟಾಗಿ ಲೈನನ್ನು ಹಾಕ್ಕೊಳ್ತಿದ್ದೀನಿ. ಸ್ಟ್ರೈಟ್ ಲೈನು ಹಾಕ್ಕೊಂಡಿದ್ದ ನಂತರ ಚೆಕ್ ಮಾಡಿಕೊಂಡ್ರೆ ಹಾಮ್ ಡೌನು 7.25 ಬರ್ತಿದೆ. ಇದು ತುಂಬ ಜಾಸ್ತಿ ಆಗುತ್ತೆ. ಫಸ್ಟು ಬ್ಯಾಕ್ ಡೀಪು ಮತ್ತೆ ಮಾಡ್ಕೊಂಡಿದ್ದಾದಮೇಲೆ ನೋಡೋಣ ಅದನ್ನು. ಈಗ ಫಸ್ಟು ಬ್ಯಾಕ್ ಡೀಪ್ ಎಷ್ಟು ಬೇಕು ಅಂತ ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. 1/4 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಪೈಪಿಂಗ್ ಕೊಡೋದಕ್ಕೋಸ್ಕರ 1/4 ಇಂಚು ಬೇಕಲ್ವ, ಅದಕ್ಕೋಸ್ಕರ. ಬ್ಯಾಕ್ ಡೀಪು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಶೋಲ್ಡರ್ ಹತ್ರ ನೆಕ್ ವಿಡ್ತ್ ತೊಗೊಳ್ತಿದ್ದೀನಿ. ಫಸ್ಟು 2.5 ಇಂಚು ನೆಕ್ ವಿಡ್ತ್ ತೊಗೊಂಡು ರೆಡಿ ಶೋಲ್ಡರ್ 2.5 ಇಂಚು ಪ್ಲಸ್ ಅರ್ಧ ಇಂಚು ಸ್ಲೀವ್ ಸೈಡು ಅಟ್ಯಾಚಿಂಗೋಸ್ಕರ ತೊಗೊಳ್ತಿದ್ದೀನಿ. ಇಲ್ಲಿ 6 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ತಿದ್ದೀನಿ. ಈಗ ಚೆಸ್ಟು ಅಳತೆ ಬ್ಲೌಸಲ್ಲಿ 10.25 ಬರ್ತಿದೆ. 10.25ಗೆ ಒಂದು ಮಾರ್ಕ್ ಹಾಕ್ಕೊಂಡು 2 ಇಂಚ್ ಎಕ್ಸ್ಟ್ರಾಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈ ಕಾರ್ನರಲ್ಲಿ 1 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಹಾಮ್ ಶೇಪ್ ಕೊಡ್ತಿದ್ದೀನಿ. ಈಗ ಇದು ಚೆಕ್ ಮಾಡೋಣ. ಮೋಸ್ಟ್ಲಿ ಜಾಸ್ತಿ ಆಗುತ್ತೆ ಅನಿಸುತ್ತೆ. ಒಂದು ಸಲ ಚೆಕ್ ಮಾಡಿಬಿಟ್ಟು ಆಮೇಲೆ ಚೇಂಜ್ ಮಾಡ್ಕೊಳ್ಳೋಣ. ನೋಡ್ತಿದ್ದಾಗೆ ಗೊತ್ತಾಗುತ್ತೆ ಜಾಸ್ತಿ ಆಗಿದೆ ಇದು ಅಂದ್ಬಿಟ್ಟು. ನೋಡಿ ಎಷ್ಟು ಶಾರ್ಟೇಜ್ ಆಗ್ತಿದೆ ನೋಡಿ. ಇನ್ನು ಸ್ಲೀವ್ ಅಟ್ಯಾಚಿಂಗ್ಗೆ ಕರೆಕ್ಟಾಗಿ ಬರಬೇಕು. ಟೇಪಲ್ಲಿ ಅಳತೆ ಮಾಡಿದ್ರೂ 7.25 ಇರುವಂಥದ್ದು ಮತ್ತು 6.25ಗೆ ನಾನು ಮಾರ್ಕ್ ಮಾಡಿಕೊಂಡು ಮೇಲಕ್ಕೆ ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ. ಈಗ ಚೆಸ್ಟ್ ಪಾಯಿಂಟ್ ಎಲ್ಲ ಚೇಂಜ್ ಮಾಡಿಕೊಂಡು 6.25ಗೆ ಹಾಮ್ ಶೇಪ್ ಕೊಡ್ತಿದ್ದೀನಿ ನೋಡಿ. ಈಗ ಒಂದು ಸಲ ಚೆಕ್ ಮಾಡೋಣ ಸರಿ ಬಂದಿದೆ ಅಂದ್ಬಿಟ್ಟು. ಮೇಲೆ ಅರ್ಧ ಇಂಚು ಶೋಲ್ಡರ್ ಅಟ್ಯಾಚಿಂಗ್ಗೆ ಕ್ಲಾತ್ ಬಿಟ್ಟು
ಚೆಕ್ ಮಾಡ್ತಿದ್ದೀನಿ. ಅದ್ರ ಪಕ್ಕದಲ್ಲೇ ಇಟ್ಕೊಂಡು ಬರಬೇಕು. ನೋಡಿ ಈಗ ಕರೆಕ್ಟಾಗಿ ಬರ್ತಿದೆ. 1 ಇಂಚು ಮೇಲಕ್ಕೆ ಲೈನ್ ಹಾಕ್ಕೊಂಡ್ಮೇಲೆ ಕರೆಕ್ಟಾಗಿ ಬರ್ತಿದೆ. ಕರೆಕ್ಟಾಗಿ ಬರ್ತಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದಾದಮೇಲೆ ಸೈಡ್ಸ್ಗೆ ಲೈನನ್ನು ಹಾಕ್ಕೊಳ್ತಿದ್ದೀನಿ ನೋಡಿ. ಈಗ ಎಕ್ಸ್ಟ್ರಾ ಒಳಗಡೆ ಕ್ಲಾತ್ ಬಿಡ್ತೀವಲ್ವ ಅದಕ್ಕೂ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಆದಮೇಲೆ ನೆಕ್ಕು ಅವ್ರಿಗೆ ಬ್ರಾಡ್ ಎಷ್ಟು ಬೇಕು ಅಂತೇಳ್ಬಿಟ್ಟು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. 2.25 ಇಂಚ್ಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ನೆಕ್ ವಿಡ್ತ್ಗೆ ಮಾರ್ಕ್ ಹಾಕಿದ್ದೀನಲ್ವ ಅಲ್ಲೂ ಒಂದು ಲೈನನ್ನು ಹಾಕ್ಕೊಂಡು ರೌಂಡ್ ಶೇಪ್ ಕೊಡ್ತಿದ್ದೀನಿ ನೋಡಿ. ಇವ್ರಿಗೆ ಎಲ್ಲ ಬ್ಲೌಸಸ್ಸು ರೌಂಡ್ ನೆಕ್ಕೇ ಬೇಕು ಅಂದಿದ್ದಾರೆ, ಹಾಗಾಗಿ ಎಲ್ಲ ಬ್ಲೌಸ್ಗೂ ನಾನು ರೌಂಡಾಗಿ ಕಟ್ ಮಾಡ್ತಿದ್ದೀನಿ. ಈಗ ನೋಡಿ 6.25ಗೆ ನಾನು ಮಾರ್ಕ್ ಹಾಕಿದ್ನಲ್ಲ ಅಲ್ಲಿ ಹಾರ್ಮ್ ಶೇಪ್ಗೆ ನೀಟಾಗಿ ರೌಂಡ್ ಶೇಪ್ ಮಾಡಿಕೊಂಡು ಬ್ಯಾಕ್ ಡಾಟ್ಸ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಮಾರ್ಕಿಂಗು ಕಂಪ್ಲೀಟ್ ಆಯಿತು. ಈಗ ಮಾರ್ಕಿಂಗ್ ಮಾಡಿರೋ ಪ್ರಕಾರ ಕಟ್ ಮಾಡ್ಕೊಳ್ತಿದ್ದೀನಿ. ಇವರು ನನ್ನ ಪರ್ಮನೆಂಟ್ ಕಸ್ಟಮರೇ. ಇವ್ರದ್ದು 4 ಸ್ಯಾರೀಸು ಮತ್ತು ಒಂದು 2 ಡ್ರೆಸ್ಸಸ್ಸು ಇದೆ. ಡ್ರೆಸ್ಸಸ್ ಎಲ್ಲ ರೆಡಿಮೇಡ್ ಡ್ರೆಸ್ಸಸ್ಸು, ಸ್ಲೀವ್ಸ್ ಅಟ್ಯಾಚು ಮತ್ತು ಬಾಡಿ ಫಿಟ್ಟಿಂಗ್ ಸ್ಟಿಚ್ ಹಾಕಬೇಕಿತ್ತು. ಫಸ್ಟು ಬ್ಲೌಸಸ್ಸೇ ಕಟ್ ಮಾಡಿ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಫಸ್ಟು ಬ್ಲೌಸಸ್ ತೊಗೊಂಡಿದ್ದೀನಿ. ಈಗ ಹಾರ್ಮ್ ಶೇಪ್ ಹತ್ರ 2 ಮಾರ್ಕ್ ಮಾಡ್ಕೊಂಡಿದ್ದಾಗ ನಾವು ನೋಡ್ಕೊಂಡು ಕಟ್ ಮಾಡಬೇಕು, ಯಾವುದು ನಮಗೆ ಸರಿ ಇದೆ ಮಾರ್ಕ್ ಅಂತೇಳ್ಬಿಟ್ಟು ನೋಡ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಒಂದೊಂದು ಬ್ಲೌಸಲ್ಲಿ ಒಂದೇ ಮಾರ್ಕು ಕರೆಕ್ಟಾಗಿ ಬರುತ್ತೆ. ಒಂದೊಂದು ಸಲ ನಾವು ಈ ರೀತಿ ಒಂದು ಅರ್ಧ ಇಂಚು 1 ಇಂಚು ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಚೆಸ್ಟ್ ಪಾಯಿಂಟ್ ಹತ್ರಕ್ಕೆ ಒಂದು ನ್ಯಾಚ್ ಕೊಟ್ಟಿದ್ದಾಯಿತು. ಈಗ ಎಲ್ಲನೂ ರೌಂಡ್ ನೆಕ್ಕೆ ಆಗಿರೋದ್ರಿಂದ ನಾನು ನೆಕ್ಕೂ ಕಟ್ ಮಾಡ್ತಿದ್ದೀನಿ. ಈ 4 ಬ್ಲೌಸಸಲ್ಲಿ 1, 2, 3 ಬ್ಲೌಸಸ್ಗೆ ಥ್ರೆಡ್ ಪೈಪಿಂಗ್ ಕೊಟ್ಟು ಇನ್ನೊಂದಕ್ಕೆ ನಾರ್ಮಲ್ ಪೈಪಿಂಗ್ ಕೊಡೋಣ ಅಂದ್ಕೊಂಡು ಕಟ್ ಮಾಡ್ತಿದ್ದೀನಿ. ಬ್ಯಾಕ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ಕಟ್ಟಿಂಗ್ ಆದಂಥ ಬ್ಯಾಕ್ ಪಾರ್ಟ್ನ ಇಟ್ಬಿಟ್ಟು ಲೈನಿಂಗು ನನ್ನ ಕಡೆಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಟರ್ನ್ ಮಾಡ್ಕೊಂಡು ಓಪನ್ ಸೈಡ್ ನನ್ನ ಕಡೆಗೆ ಹಾಕ್ಕೊಂಡು ಫ್ರಂಟ್ ಎಲ್ಲಿಗೆ ಬೇಕು ಅಂತೇಳ್ಬಿಟ್ಟು ನೋಡಿಕೊಂಡು ಬ್ಯಾಕ್ ಸುತ್ತಲೂ ಒಂದು ಮಾರ್ಕನ್ನು ಹಾಕ್ಕೊಳ್ತಿದ್ದೀನಿ. ಇದು 4 ಬ್ಲೌಸ್ ಕಟ್ ಮಾಡಿದ್ರು ನಾನು ಒಂದು 2 ಬ್ಲೌಸಸ್ಸನ್ನೇ ಈಗ ಸ್ಟಿಚ್ ಮಾಡಿ ಕೊಡ್ತೀನಿ. ಇನ್ನೊಂದು 2 ಬ್ಲೌಸಸ್ ಇನ್ನೊಂದು 2-3 ಡೇಸ್ ಬಿಟ್ಟು ಸ್ಟಿಚ್ ಮಾಡಿ ಕೊಡ್ತೀನಿ. ಫ್ರಂಟ್ ನೆಕ್ಕು ಎಲ್ಲಿಗೆ ಬೇಕು ಅನ್ನೋದು ಒಂದು ಮಾರ್ಕಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿರ್ತೀನಿ ಲೈಟಾಗಿ. ಇಷ್ಟು ಮಾರ್ಕ್ ಆದಮೇಲೆ ಬ್ಯಾಕ್ನ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ಅಳತೆ ಬ್ಲೌಸಲ್ಲಿ ಫಸ್ಟು ಫ್ರಂಟಲ್ಲಿ ಫ್ರಂಟ್ ನೆಕ್ಕನ್ನೇ ಮಾರ್ಕ್ ಮಾಡ್ಕೊಳ್ತೀನಿ. ನೆಕ್ ಡೀಪು ಎಲ್ಲಿ ತನಕ ಬಂದಿದೆ ಅಂತೇಳ್ಬಿಟ್ಟು ನೋಡಿಕೊಂಡು ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ. ಇವ್ರಿಗೆ ಸ್ವಲ್ಪ ಫ್ರಂಟ್ ನೆಕ್ಕು ಬ್ರಾಡಾಗೇ ಬೇಕು, ಅದಕ್ಕೋಸ್ಕರ ಸ್ವಲ್ಪ ಬ್ರಾಡಾಗೇ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಅಳತೆ ಬ್ಲೌಸ್ ಪ್ರಕಾರ ಮಾರ್ಕ್ ಮಾಡಿದಾದಮೇಲೆ ನೆಕ್ ಡೀಪ್ ಎಷ್ಟು ಬಂದಿದೆ ಅಂದ್ಬಿಟ್ಟು ಚೆಕ್ ಮಾಡ್ತಿದ್ದೀನಿ. 7 ಇಂಚ್ ಬಂದಿದೆ. 7 ಇಂಚ್ ಬೇಕು ಇವರಿಗೆ. ಹಾಗೆಯೇ ನೆಕ್ ಬ್ರಾಡು ಅಷ್ಟೇ 2.25 ತಗೊಂಡು ರೌಂಡಾಗಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಫ್ರಂಟ್ ನೆಕ್ಕು. ಇಷ್ಟಾದಮೇಲೆ ಉಕ್ಸ್ ಪಟ್ಟಿ ಹತ್ರ ಎಷ್ಟು ಲೆಂತ್ ಇದೆ ಅಂದ್ಬಿಟ್ಟು ನೋಡ್ಕೊಳ್ತಿದ್ದೀನಿ. ಇದು 3.25 ಇದೆ ಪ್ಲಸ್ 3.25 ಇದೆ. 3.25ಗೆ 1 ಇಂಚ್ ಆ್ಯಡ್ ಮಾಡಿ 4.25ಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಹಾಗೆಯೇ ಡಾಟ್ ಪಾಯಿಂಟು ಎಷ್ಟಿದೆ ಅಂತೇಳ್ಬಿಟ್ಟು ನೋಡ್ಕೊಳ್ತಿದ್ದೀನಿ. ಡಾಟ್ ಲೆಂತ್ ಬಂದು ಇವರಿಗೆ 10 ಇಂಚಿಗಿದೆ. ಡಾಟು ಪಾಯಿಂಟ್ 10 ಇಂಚ್ ಆದಮೇಲೆ ಡಾಟ್ ಲೆಂತು ನೋಡ್ಕೊಳ್ತಿದ್ದೀನಿ. ಹಾಗೆಯೇ ಫಸ್ಟು ಡಾಟ್ ಪಾಯಿಂಟು 10 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತು 3.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಮತ್ತು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕನ್ನು ಮಾಡಿಕೊಂಡು ಆ ಕಡೆಗೆ 1 ಇಂಚು ಈ ಕಡೆಗೆ 1 ಇಂಚು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಮೇಯ್ನ್ ಡಾಟು ಲೈನ್ಸನ್ನು ಹಾಕ್ಕೊಳ್ತಿದ್ದೀನಿ ನೋಡಿ. ಈ ಮೇಯ್ನ್ ಡಾಟ್ ಆದಮೇಲೆ ನೋಡಿ ಉಕ್ಸ್ ಪಟ್ಟಿಗೆ ಮಾರ್ಕ್ ಮಾಡಿದ್ನಲ್ಲ ಆ ಪಾಯಿಂಟ್ಗೆ ಇಲ್ಲಿ ಮೇಯ್ನ್ ಡಾಟ್ಗೆ ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ. ಈಗ ನೋಡಿ ನಮಗೆ ಫ್ರಂಟು ಎಷ್ಟು ಬೇಕು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಈಗ ಸೈಡ್ಸಲ್ಲಿ ನಾವು ಚೇಂಜ್ ಮಾಡಿದ್ದೀವಲ್ವಾ ಹಾರ್ಮ್ ಶೇಪು ಬ್ಯಾಕಲ್ಲಿ, ಅದಕ್ಕೋಸ್ಕರ ಕೆಳಗಡೆಯಿಂದ ಮೇಲಕ್ಕೆ 2.25 ಇಂಚ್ಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ. ಅಳತೆ ಬ್ಲೌಸಲ್ಲಿ ಚೇಂಜ್ ಮಾಡಿರೋದ್ರಿಂದ ಬ್ಯಾಕ್ ಸೈಡ್ಗೆ. ಈಗ ಅಳತೆ ಬ್ಲೌಸಲ್ಲಿ ನೋಡಿದ್ರೆ ಅದು ರಾಂಗ್ ಆಗುತ್ತೆ, ಅದಕ್ಕೋಸ್ಕರ ಬ್ಯಾಕ್ ಪಾರ್ಟ್ ಆಧಾರದ ಮೇಲೇ ಕೆಳಗಡೆಯಿಂದ ಮೇಲೆಗೆ 2.25ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಚೆಸ್ಟ್ ಹತ್ರದಿಂದ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ ಎಲ್ಲಿಗೆ ಬೇಕು ಫ್ರಂಟ್ ಅಂದ್ಬಿಟ್ಟು. ಇನ್ನೊಂದು ಸಲ ಚೆಸ್ಟ್ ಚೆಕ್ ಮಾಡ್ಕೊಳ್ತಿದ್ದೀನಿ 10.25 ಇಂಚ್ ಇದೆಯಾ ಅಂದ್ಬಿಟ್ಟು. 10.25 ಇಂಚಿದೆ ಮತ್ತು 2 ಇಂಚು ಕ್ಲಾತು ಒಳಗಡೆಗೆ ಸಿಗುತ್ತೆ. ಈಗ ಉಳಿದಂಥ 3 ಡಾಟ್ಸನ್ನು ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಹಾಗೆಯೇ ಫ್ರಂಟ್ ಹಾರ್ಮ್ ಶೇಪನ್ನು ಒಂದು
ಅರ್ಧ ಇಂಚಷ್ಟು ಮಾತ್ರ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಹಾಮ್ ಶೇಪು ಜಾಸ್ತಿ ನಾನು ಡೀಪ್ ತೆಗಿತಾ ಇಲ್ಲ, ಒಂದು ಅರ್ಧ ಇಂಚಿಗಿಂತ ಸ್ವಲ್ಪ ಕಡಿಮೆನೇ ತೆಗ್ದಿದ್ದೀನಿ ನೋಡಿ. ಈಗ ಹಾಮ್ ಶೇಪ್ ಕಡೆಯಿಂದನೂ ಬರೋ ಡಾಟ್ಸನ್ನು ಮಾರ್ಕ್ ಮಾಡಿದ್ದಾಯಿತು. ಮಾರ್ಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಫ್ರಂಟು. ಈಗ ಮಾರ್ಕ್ ಪ್ರಕಾರನೇ ಕಟ್ ಮಾಡ್ಕೊಳ್ತಿದ್ದೀನಿ. ಇದು 8 ಲೇಯರ್ ಇದೆ, 4 ಬ್ಲೌಸ್ ಪೀಸ್ ಇರೋದ್ರಿಂದ 8 ಲೇಯರು ಸ್ವಲ್ಪ ಸಿಸರು ರಫಾಗಿ ಮೂವ್ ಆಗ್ತಿದೆ. ಈ ರೀತಿ ಒಂದೇ ಸಲ ಕಟ್ ಮಾಡಿಕೊಂಡ್ರೆ ನಂಗೆ ಟೈಮ್ ಸೇವ್ ಆಗುತ್ತೆ ಅಂದ್ಬಿಟ್ಟು ಒಂದೇ ಸಲ ಕಟ್ ಮಾಡ್ಕೊಳ್ತಿದ್ದೀನಿ. ಹಾಗೆಯೇ ಎಲ್ಲ ಬ್ಲೌಸಸ್ಸು ಒಂದೇ ಥರ ಸ್ಟಿಚ್ ಮಾಡೋದ್ರಿಂದ ಒಂದೇ ಸಲ ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಏನಾದ್ರು ಚೇಂಜಸ್, ಪ್ಯಾಚ್ ವರ್ಕು, ಡಿಸೈನ್ಸು ಆ ಥರ ಇದ್ದರೆ ನಾನು ಬೇರೆ ಬೇರೆ ಟೈಮಲ್ಲಿ ಕಟ್ ಮಾಡ್ಕೊಳ್ತೀನಿ. ಏನು ಡಿಸೈನ್ ಇಲ್ಲ, ಒಂದೇ ಥರ ಒಂದೇ ಅಳತೆಗೆ ಅಂತೇಳಿದ್ರೆ ನಾನು ಒಂದೇ ಸಲನೇ ಈ ರೀತಿ ಕಟ್ ಮಾಡ್ಕೊಳ್ತೀನಿ, ಟೈಮ್ ಸೇವ್ ಆಗುತ್ತೆ ಅಂದ್ಬಿಟ್ಟು. ಡಾಟ್ಸ್ ಪಾಯಿಂಟ್ಸ್ಗೆಲ್ಲ ಒಂದೊಂದು ನ್ಯಾಚನ್ನು ಕೊಡ್ತಿದ್ದೀನಿ. ಎಲ್ಲ ಲೇಯರು ಸೇರಿಸ್ಕೊಂಡೇ ಕೊಡ್ತಿದ್ದೀನಿ. ಎಲ್ಲ ಲೇಯರು ಸೇರಿಸ್ಕೊಂಡ್ರೆ ನಮಗೆ ಮತ್ತು ಡಾಟ್ಸ್ ಹಿಡಿಯುವಾಗ ಈಸಿ ಆಗುತ್ತೆ. ಇಷ್ಟಾದಮೇಲೆ ವೀಲ್ ಮಾರ್ಕರ್ ತೊಗೊಂಡು ರಬ್ ಮಾಡಿದ್ರೆ ಕೆಳಗಡೆ ಇರುವಂಥ ಲೇಯರ್ಸ್ಗೂ ಡಾಟ್ಸ್ ಪಾಯಿಂಟ್ಸು ಇದ್ರದ್ದು ಇಂಪ್ರೆಷನ್ ಬೀಳುತ್ತೆ. ಎಲ್ಲದೂ ಡಾಟ್ಸು ಒಂದೇ ಈವೆನ್ನಾಗಿ ಬರೋ ರೀತಿ ಇರುತ್ತೆ. ಇದಕ್ಕೆ 4th ಡಾಟ್ ಕೊಟ್ಟಿಲ್ಲ, 3 ಡಾಟ್ಸೇ ಇದೆ ಅಳತೆ ಬ್ಲೌಸಲ್ಲಿ, ಅದಕ್ಕೆ ನಾನು 3 ಡಾಟ್ಸೇ ತೊಗೊಂಡಿದ್ದೀನಿ. ಎಲ್ಲದಕ್ಕೂ ಇಂಪ್ರೆಷನ್ ಬೀಳುತ್ತೆ, ಅದು ಹಾಗೇ ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ ಎಲ್ಲ ಕಲರ್ಸು ಲೈನಿಂಗೂ. ಈ ರೀತಿ ಮಾಡಿಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಟೈಮು ಸೇವ್ ಆಗುತ್ತೆ ಮತ್ತು ಪರ್ಫೆಕ್ಟಾಗಿ ಡಾಟ್ ಫಿನಿಶಿಂಗು ಬರುತ್ತೆ ನೀಟಾಗಿ. ಇದು ವಿಡಿಯೋಗೆ ಇಂಪ್ರೆಷನ್ ಬಿದ್ದಿರೋದು ಕಾಣ್ತಿಲ್ಲ, ನನಗೆ ಕಾಣ್ತಿದೆ, ಅದು ಗೊತ್ತಾಗುತ್ತೆ. ಅದ್ರ ಮೇಲೇ ನಾನು ಮಾರ್ಕನ್ನು ಮಾಡ್ತಿದ್ದೀನಿ. ಬಿಗಿನರ್ಸ್ ಆದರೆ ಕಂಪಲ್ಸರಿ ಡಾಟ್ಸ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಳೇಬೇಕಾಗುತ್ತೆ. ಎಕ್ಸ್ಪೀರಿಯೆನ್ಸ್ ಇರೋರಾದರೆ ಇದು ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಅವರು ಆರಾಮಾಗಿ ಡಾಟ್ಸನ್ನು ಹಿಡಿತಾರೆ. ಮಾರ್ಕ್ ಇಲ್ಲ ಅಂದ್ರೂ ಎಲ್ಲಿಗೆ ಬರಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಬಿಗಿನರ್ಸ್ ಆದರೆ ಒಂದು ಸಲ ಮಾರ್ಕ್ ಮಾಡಿಕೊಳ್ಳೇಬೇಕು. ನೋಡಿ 4 ಲೈನಿಂಗ್ಸ್ಗೂ ಡಾಟ್ಸ್ ಹಾಕಿದ್ದು ಕಂಪ್ಲೀಟ್ ಆಯಿತು. ಫ್ರಂಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ಸ್ಲೀವ್ಸ್ ಕಟ್ಟಿಂಗು. ಇವ್ರಿಗೆ ಸ್ಲೀವ್ಸು ಸ್ವಲ್ಪ ಅಳತೆಗೆ ಲೈನಿಂಗ್ ಶಾರ್ಟೇಜ್ ಆಗುತ್ತೆ. ಫಸ್ಟ್ಗೆ ಬಾಟಮಲ್ಲಿ ಈಕ್ವಲ್ ಇರೋದಕ್ಕೋಸ್ಕರ 8 ಲೇಯರ್ ಹಾಕ್ಕೊಂಡಿದ್ದೀನಲ್ವ, ಅದೆಲ್ಲ ಈಕ್ವಲ್ ಇರೋದಕ್ಕೋಸ್ಕರ ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ. ಇವ್ರಿಗೆ ಲೈನಿಂಗು ಪ್ಯಾಚನ್ನು ಅಟ್ಯಾಚ್ ಮಾಡಿನೇ ಸ್ಟಿಚ್ ಮಾಡಬೇಕು. ನೋಡಿ ಸ್ಲೀವ್ಸು ಲೆಂತ್ ತಗೊಳ್ತಿದ್ದೀನಿ. ಈಕ್ವಲ್ ಇರೋದಕ್ಕೆ 1 ಮಾರ್ಕು, ಅರ್ಧ ಇಂಚ್ ಮಾರ್ಜಿನ್ಗೆ 1 ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಸ್ಲೀವ್ಸು ಲೆಂತು ಅಳತೆ ಬ್ಲೌಸ್ ಪ್ರಕಾರ ಎಷ್ಟಿದೆಯೋ ಅಷ್ಟು ಕರೆಕ್ಟಾಗಿ ತಗೊಂಡು ಮೇಲೆ ಮಾರ್ಜಿನ್ಗೋಸ್ಕರ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಈಗ ಬಾಟಮಲ್ಲಿ ಸ್ಲೀವ್ಸ್ ವಿಡ್ತ್ ಎಷ್ಟು ಬೇಕು ಅನ್ನೋದು ಮಾರ್ಕ್ ಹಾಕ್ಕೊಂಡು ಸ್ಲೀವ್ ಶೇಪ್ಗೆ ಎಲ್ಲಿಗೆ ಬರಬೇಕು ಅಂತ ನೋಡ್ತಿದ್ದೀನಿ. ಇದಕ್ಕೆ ಲೈನಿಂಗ್ ಸಾಕಾಗ್ತಾ ಇಲ್ಲ. ಪ್ಯಾಚ್ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೇ ನಾವು ಸ್ಲೀವ್ ಶೇಪನ್ನು ಕಟ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಅರ್ಧ ಇಂಚು ಮೇಲೆಗೆ ಮಾರ್ಕ್ ಹಾಕ್ಕೊಂಡು ರಫಾಗಿ ಈ ರೀತಿ ಮಾರ್ಕನ್ನು ಮಾತ್ರ ಮಾಡ್ತಿದ್ದೀನಿ ಅಷ್ಟೇ. ಈಗ ನೋಡಿ ಈವನ್ನಾಗಿ ಇರೋ ರೀತಿ ಕೆಳಗಡೆ ಕಟ್ ಮಾಡಿಬಿಟ್ಟು ಈ ಸೈಡಲ್ಲಿ ಟರ್ನ್ ಮಾಡಿಕೊಂಡು ಶೇಪ್ ಯಾವ ರೀತಿ ಮಾರ್ಕ್ ಮಾಡಿದ್ದೀನೋ ಅದೇ ರೀತಿಯೇ ಕಟ್ ಮಾಡ್ತಿದ್ದೀನಿ. ಸೆಂಟ್ರಿಗೆ ಒಂದು ನ್ಯಾಚ್ ಕೊಟ್ಟು ಈಗ ಇದಕ್ಕೆ ಬೇಕಾಗುವಂಥ ಪ್ಯಾಚ್ ಪೀಸನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಇದು ಪ್ಯಾಚ್ ಪೀಸು ಕಟ್ ಮಾಡ್ಕೊಂಡಿದ್ದಾದಮೇಲೆ ಪ್ಯಾಚ್ ಪೀಸ್ಗೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ನಂತರ ನಾನು ಸ್ಲೀವ್ಸು ಮಾರ್ಕಿಂಗನ್ನು ಮಾಡಿ ಕಟ್ ಮಾಡ್ತೀನಿ. ಸ್ವಲ್ಪ ಜಾಸ್ತಿನೇ ಪೀಸ್ ಅಟ್ಯಾಚ್ ಮಾಡಬೇಕಾಗಿರೋದ್ರಿಂದ ನಾನೀಗ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ತಾ ಇಲ್ಲ. ಈಗ ಕ್ರಾಸ್ ಬೆಲ್ಟ್ಗೋಸ್ಕರ ಲೈನಿಂಗನ್ನು ತಗೊಂಡಿದ್ದೀನಿ. ಎಲ್ಲ ಕಲರ್ ಲೈನಿಂಗು ತೊಗೊಂಡಿದ್ದೀನಿ ಕ್ರಾಸ್ ಬೆಲ್ಟ್ಗೋಸ್ಕರ. ಸ್ಟ್ರೈಟಾಗಿರೋದಕ್ಕೋಸ್ಕರ ಒಂದು ಮಾರ್ಕ್ ಹಾಕ್ಕೊಂಡು ಉಕ್ಸ್ ಪಟ್ಟಿ ಕಡೆ ಎಷ್ಟು ಲೆಂತ್ ಬೇಕು ಅನ್ನೋದು ನೋಡ್ಕೊಳ್ತಿದ್ದೀನಿ ನೋಡಿ. ಹಾಗೆಯೇ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಸೈಡ್ಸಲ್ಲೂ ಎಷ್ಟಿದೆ ನೋಡ್ಕೊಳ್ತಿದ್ದೀನಿ. ಸೈಡ್ಸಲ್ಲಿ ನೋಡೋ ಅವಶ್ಯಕತೆ ಏನಿಲ್ಲ. ಇಲ್ಲಿ 4 ಇಂಚು ಮತ್ತು ಅಲ್ಲಿ ರೆಡಿ 2.5 ಬೇಕು ನಮಗೆ, ಅದಕ್ಕೋಸ್ಕರ 3.5 ಇಂಚನ್ನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ಬ್ಯಾಕ್ ಸೈಡ್ ನಾವು 2.5 ರೆಡಿ ಬೇಕು ಅಂತ 2.5 ಕಡಿಮೆ ತೊಗೊಂಡಿದ್ದೀವಿ ಬ್ಯಾಕ್ಗೆ.
ಈಗ ಮಾರ್ಕ್ ಮಾಡಿರೋ ಪ್ರಕಾರ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಇದು 2 ಲೇಯರು, ಇನ್ನು 2 ಲೇಯರು ನೆಕ್ಸ್ಟು ಕಟ್ ಮಾಡ್ಕೊಳ್ಬೇಕು ಉಳಿದಂಥ ಲೈನಿಂಗಲ್ಲಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ನೋಡಿ 4 ಬ್ಲೌಸಸ್ಸು ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈ ರೀತಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.